ಅವ್ರದ್ದು ಕಾನ್ಸೆಪ್ಟ್ಸ್ ಫರ್ಗೆಟ್ ಅಂಡ್ ಫರ್ಗಿವ್. ಏನೇ ಆಗ್ಲಿ ಮರ್ತು ಬಿಡಿ ಆ ಕ್ಷಣನ. ಯೂಶಲಿ ನಾವೇನ್ ಮಾಡ್ತೀವಿ, ಈ ಕ್ಷಣದಲ್ಲಿ ಇರಲ್ಲ, ಇಲ್ಲ ಪಾಸ್ಟ್ ಅಲ್ಲಿ ಇರ್ತೀವಿ, ಇಲ್ಲ ಫ್ಯೂಚರ್. ಇದೆಲ್ಲ ಸಿಂಪಲ್, ನಾವು ಕೇಳಿ 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 ಎಲ್ಲ ಗೊತ್ತಿದೆ. ಆದ್ರೂ ಅದನ್ನ ನಾವು ಲೈಫ್ ಅಲ್ಲಿ ಆ ಕ್ಷಣ, ಆ ಒಂದು ಸಿಚುವೇಶನ್ಸ್ ಬಂದಾಗ ಮರ್ತು ಬಿಡ್ತೀವಿ, ಎಲ್ಲ ಮರ್ತು ಬಿಡ್ತೀವಿ. ಸೊ ಇದೊಂದು 5-6 ನಾವೊಂದು ಶೀಟ್ ಅಲ್ಲಿ ಬರ್ಕೊಂಡು ನಾವು ಹೋಗ್ತಾ ಬರ್ತಾ ನಮ್ ರೂಮಲ್ಲಿ ಕಾಣಂಗೆ ಹಾಕೊಂಡ್ರೆ, ಮುಂಚೆ ಭಗವದ್ಗೀತೆ ಅದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೆಂಗ್ ಹಾಕೊಂತಿದ್ವಿ ರೂಮ್ಸ್ ಅಲ್ಲಿ, ಅದೇ ತರ ಈ ಪಾಯಿಂಟ್ಸ್, ಸಿಂಪಲ್ ಆಗಿರೋ ಪಾಯಿಂಟ್ಸ್, ಇದನ್ನ ನಾವು ಬರ್ಕೊಂಡು ಹೋಗ್ತಾ ಬರ್ತಾ ಕಾಣೋ ತರ ಇಟ್ಕೊಂಡು ದಿನಾ ನಾವು ಓದ್ಕೋಬೇಕು. ಒಂದು ಅಕ್ಸೆಪ್ಟೆನ್ಸಿ, ಒಂದು ನೋ ಜಡ್ಜ್ಮೆಂಟ್ ನೋ ಕಂಪ್ಲೇಂಟ್ಸ್, ಇನ್ನೊಂದು ಫರ್ಗೆಟ್ ಅಂಡ್ ಫರ್ಗಿವ್. ಎಲ್ಲ ಆಗಿರೋದ್ ಮರ್ತು ಬಿಡಿ, ಆಗಿದ್ದಾಗೋಯ್ತು, ಮರ್ತು ಬಿಡೋಣ. ಹೊಸ ಜೀವನ, ಹೊಸತನವನ್ನ ಹೊಸದಾಗಿ ಶುರು ಮಾಡೋಣ. ಈ ಕಂಪ್ಲೇಂಟ್ಸ್ ಎಲ್ಲಿ ಬರುತ್ತೋ ಅಲ್ಲೇ ಈ ಒಂದು ಏನು ಫರ್ಗಿವ್ನೆಸ್ ಅನ್ನೋದು ಇರಲ್ಲ. ಎಲ್ಲಿ ಕಂಪ್ಲೇಂಟ್ಸ್ ಇರಲ್ವೋ ಅಲ್ಲಿ ಫರ್ಗಿವ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ನಾವು ಕೊಡ್ಬೋದು. ಎಲ್ಲರಿಗೂ ಫರ್ಗಿವ್ನೆಸ್ ಅನ್ನೋದು ಇರುತ್ತೆ. ಯಾರೋ ಏನೋ ಮಾಡಿದ್ರು, ಆಯ್ತು ಕ್ಷಮಿಸ್ಬೇಡ, ಬಿಟ್ಬೇಡ ಅಲ್ಲಿ. ಯಾಕೆ ಅವ್ರ ಸ್ಥಿತಿಗೆ ತಕ್ಕಂಗೆ ಅವ್ರಲ್ಲಿ ಮಾಡ್ತಿದಾರೆ ಅಷ್ಟೇ. ಸೊ ಬಿಟ್ಬಿಡೋಣ, ಅವರು ಕಲಿಯಕ್ಕೆ ಬಂದಿರೋದು, ಅವರು ಕಲಿಯಕ್ ಬಂದಿರೋದು. ಆ ಸ್ಟೇಜ್ ಎಲ್ಲ ದಾಟ್ ನಾವು ಬಂದಿರ್ತೀವಿ. ಸೊ ಅವ್ರಿಗೂ ಕೊಡೋಣ ಟೈಮ್. ಓಕೆ, ಅವ್ರು ಕಲಿತಾರೆ, ಬಿಟ್ಬಿಡೋದು ಅವ್ರನ್ನ. ಸೊ ಈ ಒಂದು ಕ್ಷಮಾ ಗುಣ ನಮ್ಮಲ್ಲಿ ಇಟ್ಕೊಂಡಾಗ, ಮರ್ತು ಬಿಟ್ಟಾಗ, ಅಲ್ಲಿನೂ ಅಷ್ಟೇ ಯಾವ ದ್ವೇಷ ಅನ್ನೋದಿರಲ್ಲ. ಮತ್ತೆ ನಾವು ಮುಂದಕ್ಕೆ ಕ್ಯಾರಿ ಮಾಡೋದು ಅಲ್ಲಿ ಏನು ಇರೋದೇ ಇಲ್ಲ ಮಾಸ್ಟರ್ಸ್. ಸೊ ನೆಕ್ಸ್ಟ್ ಇನ್ನ